ಬಲ್ಲವ್ರನ್ನ ಕಟ್ಟದು ಮುಗಿತೀರಿ, ಇದನ್ನ ಹೇಳ್ತೀರಿ, ಬಲ್ಲವ್ರನ್ನ ಬಡಿತೀರಿ, ಜೈತೀರಿ, ಎಲ್ಲ ಮಾಡ್ತೀರಿ. ಅದ ನಿಮ್ಗೆ ಆಗಿತ್ತಂದ್ರೆ ಇದನ್ನ ಹಾಕಿದ್ರು. ನಿಮಗೆ ನಾವು ಕೋಆಪರೇಷನ್ ಅಂದ್ರೆ ನೀವು ಕೊಡ್ಬೇಕು. ನೀವು ಇನ್ನ ತಕ್ಕ ಮಾತಾಡೋದಿದ್ರ 20 ತಾಸು ಆಗಿ ಹೋದ್ ಮಾತಾಡ್ತಿದ್ರಿ. ನೀವು ಇವ್ರೇನ್ ಮಾಡ್ತಾರೆ ಅನ್ನೋದೊಂದು ಡಿಸಿಷನ್ ತಗೊಳ್ಬೇಕಾದ ಅದೇ ಬಂದ್ ಮಾಡ್ತಾ ಇದ್ರ ನಾವಿಬ್ರು ಕೂರ್ತಿದ್ರು. ನಾನು ಯಾವತ್ತೂ ಫೈನಲ್ ಮಾಡಿ ದಿವಸ ಇವ್ರ ಸಂಬಂಧ ಇವ್ರು ಮಾಡುತ್ತ ನಾವು ಬ್ಯಾಕೆಟ್ ಮಾಡೋದು. ಕಂಪ್ಲೇಂಟ್ ಕೊಟ್ಟವು ಅಟ್ಲೀಸ್ಟ್ ನಮ್ಮ ಅಧ್ಯಕ್ಷರ ಜೊತೆ ಮಾತಾಡೋದು ಹೇಗೆ ಫೈಲ್ ಮಾಡ್ತಾರೆ ಚಲೋ
ಮಾತಾಡ್ರೆ ಮಾತಾಡವ್ರ ಐದ್ನೂರು ಮಂದಿ ಇದಾರಂತ ಹೇಳ್ರಿ. ಎಫ್ಐಆರ್ ಮಾಡದೇ ಇರುವ ಕಾರಣಕ್ಕಾಗಿ ಇವತ್ತು ಈಗಾಗಲೇ ವಕೀಲರು ಹೇಳಿರುವ ಹಾಗೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮತ್ತೊಮ್ಮೆ ಮನವಿ ಮಾಡಿದ್ರೂ ನಮ್ಮ ಆಗಿರುವಂಥ ಅನ್ಯಾಯದ ಕಡೆ ಯಾವುದೇ ಗಮನವನ್ನು ಕೊಡದೆ ನಮ್ಮ ವಕೀಲರ ಮೇಲೆ ಹಲ್ಲೆ ಮಾಡಿರುವಂಥ ತನ್ನ ವಿಡಿಯೋ ಇದೆ ಒಂದು ವಕೀಲರ ಮೇಲೆ. ಸಾಮಾನ್ಯ ಜನರ ಸ್ಥಿತಿ ಏನು, ವಕೀಲರಿಗೆ ಹಿಂಗಾದಾಗ ಸಾಮಾನ್ಯ ಜನರ ಪರಿಸ್ಥಿತಿ ಏನಪ್ಪ ಅನ್ನೋ ಪರಿಸ್ಥಿತಿ ಬಂದ ಯಾವ ನಮ್ಮದು ಮುಕ್ತವಾಗಿ ಕೊಟ್ಟಿರುವಂಥ ನಮ್ಮನ್ನ ಮಾಡಿದ್ರೆ ಕಾನೂನುಬದ್ಧವಾಗಿ ವಿಚಾರಣೆ ಮಾಡೋದು ಎಲ್ಲ ಇರ್ತೈತಿ. ವಿನಾಕಾರಣ ಯಾವುದೇ ಒಂದು ಎಫ್ಐಆರ್ ಮಾಡದೆ ಕಾನೂನುಬದ್ಧವಾದ ಕ್ರಮ ಜರುಗಿಸಲಾರ್ದಕ್ಕೆ ಇದಕ್ಕೆ ಯಾರಪ್ಪ ಇವತ್ತು ನಾವು ರಸ್ತೆ ರೋಡ್ ಮಾಡೋ ಪ್ರಸಂಗವನ್ನು ತಂದುಕೊಟ್ಟವ್ರು ಯಾರು ಅಂದ್ರೆ ಪೊಲೀಸ್ ಸಿಬ್ಬಂದಿಗಳೇ ಅನ್ನುವಂಥ ಮಾತನ್ನು ನಾನು ಹೇಳಬೇಕಾಗಿದ್ದೀವಿ. ಪ್ರತಿಯೊಬ್ಬರಿಗೂ ನ್ಯಾಯ ಬಂದೇ ಇಲ್ಲಿ ಹೆಂಗಾಗಿತ್ತು ಅಂದ್ರೆ ಪೊಲೀಸರ ಕೈಯಾಗ ಅವ್ರಿಗೊಂದು ನ್ಯಾಯ ಮಾಡಿರ್ಗೊಂದು ನ್ಯಾಯ. ಅವ್ರು ಯಾರಿಗೆ ಬರ್ಕೊಂಡು ಬರೀ ಕೈ ಬಟ್ಟು ಮಾಡ್ರೆ ಅವ್ರ ಮೇಲೆ ಯಾಕೆ ಹೇಳ್ತಾರೆ. ಅವ್ರು ಬೇಕಾದ ದೌರ್ಜನ್ಯ ಮಾಡಿ ನಾವು ವಕೀಲ ಹೇಳಂಗಿಲ್ಲ. ಸಾರ್ವಜನಿಕ ಮೇಲೆ ಅವರು ದೌರ್ಜನ್ಯ ಮಾಡಿದ್ರೆ ಅದಕ್ಕೆ ಯಾರು ಕೇಳೋರಿಲ್ಲ. ಅದು ನಿರ್ಲಕ್ಷ್ಯ ವಕೀಲರ ನಮ್ಮ ಅಮಾಯಕ ವಕೀಲರು ನಮ್ಮ ಮನೆ ನಾನು ವಕೀಲ ಹಿರಿಯರ್ ವಕೀಲರು ಇದೇ ವಕೀಲ ತಮ್ಮ ಮನೆ ಅವ್ರು ಸಾಯಂಕಾಲ ಮಾಡಿ ಸಂಬಂಧಿತ 1 ಕಿಲೋಮೀಟರ್ ಹಿಂದ್ಗಡೆ ದಂಗೆ ಆಗೈತಿ ಊರಾಗ ಬರ್ತಾರೆ. ಅದು ಎದಕ್ಕೆ ಬರ್ತಾರೆ, ಒಬ್ಬ ದವಾಖಾನಿಗೆ ಆ ದಂಗೆ ಒಳಗೆ ಒಬ್ಬ ಗಾಯ ಆಗಿತ್ತು, ಆ ಗಾಯಿಗೆ ದವಾಖಾನಿಗೆ ತೊಗೊಂಬರ್ತಾರೆ. ದುರ್ದೈವಶಾತ್ ಆ ದವಾಖಾನಿಗೆ ವಕೀಲ ಮನೆ ಮುಂದೆ ಎದುರಿಗೆ ಹೆಚ್ಚು ಕಡೆ ಅದು ಈಚೆ ಕಡೆ ಕೂತಾರೆ. ಅವರು ಆ ದವಾಖಾನಿಗೆ ತೋರಿಸ್ಕೊಂಡು ಅವ್ರು ಹೋಗ್ಬೇಕು ಅಷ್ಟ ಕೆಲಸ ಅವ್ರದ್ದು. ಬಂದರೆ ಇಲ್ಲ ಕೂತಾರೆ, ಆ ಕಡೆ ಹೋಗ್ರಿ ಈ ಕಡೆ ಒಳಗೆ ಹೋಗ್ಬೇಡ, ನೀವು ಯಾಕೆ ಇಲ್ಲಿ ಕೂತಾರ ನಾವು ವಕೀಲರು ವಕೀಲ ಬಿಡತ್ತ ಅಂದಾರ ಇವಾಗ. ವಕೀಲಿದ್ರೆ ಏನಂತ ವಕೀಲಿದ್ರೆ ಮನ್ಯಾಗ ಚಂದ ಕೈ ಕುಡಿಸಿ ಒದಿತಾನ ನಾವು ಮುಸ್ಲಿಂ ಮಗ ಒದಿತಾನಂದ್ರೆ ಅವ್ರಿಗೊಂದು ನ್ಯಾಯ ಬೇರೆ ಐತಲ್ಲ. ಯಾವ ಅಧಿಕಾರ ಐತಿ ಎಲ್ಲರಿಗೂ ಒಂದಲ್ಲ. ಅವ ಏನು ತಪ್ಪು ಮಾಡೋ ವಕೀಲರು ಮಾಡ್ತಾರೆ. ಅದಕ್ಕೆ ನಾವು ಬಿಟ್ಟು ಹೋರಾಟ ಮಾಡೋ ಉದ್ದೇಶ ಏನೈತಿ, ನ್ಯಾಯ ಎಲ್ಲರಿಗೂ ಒಂದು ತೋರಿಸ್ಬೇಕಾಗಿತ್ತು. ಯಾರು ವಕೀಲರ ಮೇಲೆ ದೌರ್ಜನ್ಯ ಮಾಡ್ಯಾರ ಅವ್ರ ಆ್ಯಕ್ಷನ್ ಆಗಬೇಕು. ಸಮಾಜ ನ್ಯಾಯವಾದಿ ಸಂಘದ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳ ನ್ಯಾಯವಾದಿ ಸಂಘದ ಎಲ್ಲ ಹಿರಿಯ ಸದಸ್ಯರೇ, 2 ದಿನಗಳ ಹಿಂದೆ ನಮ್ಮ ನ್ಯಾಯವಾದಿ ಸಂಘದ ಸದಸ್ಯರಾದಂಥ ಮಲ್ಲಿಕಾರ್ಜುನ ಗೋರಿಯವರ ಮೇಲೆ ಸಚಿವರು ಗ್ರಾಮದಲ್ಲಿ ಅವ್ರ ಮನೆ ಮುಂದೆ ಕೂತಾಗ ಅತನಿ ಪೊಲೀಸ್ ಇಲಾಖೆದವರು, ಪೊಲೀಸ್ ಸಿಬ್ಬಂದಿಯವರು, PSI ಇರ್ಬೋದು ಮತ್ತು ಇನ್ನುಳಿದ ಸಿಬ್ಬಂದಿಯವರು ಹೋಗಿ ಕಿಸಿಂದ ಬೇರೆ ಕಡೆ ಒಂದು ಎಲ್ಲೇ ಗಲಭೆ ಆದಾಗ ಇವ್ರ ಮನೆ ಮುಂದಿದ್ದಾಗ ಇಲ್ಲಿ ಬಂದು ಕಿಸಿಂದ ವಕೀಲರು ಅಲ್ಲಿ ಅಂದರೂ ಕೂಡ ಇವ್ರ ಮೇಲೆ ಹಲ್ಲೆ ಮಾಡಿದ್ದು ದುರದೃಷ್ಟಕರ ಮತ್ತು ಅದು ಖಂಡನೀಯ ಅಂತ ವಿಷಯ ನಾವೆಲ್ಲರೂ ಒಬ್ಬೊಬ್ಬರು ಖಂಡಿಸ್ತಿದ್ವಿ. ನಾವು 2 ದಿನಗಳ ನಿನ್ನೆ ಹಿಡಿದ ಮತ್ತು ಇವತ್ತು ಕೋರ್ಟ್ ಕಲಾಪುರ ಹೊರಗೊಂಡು
ಈಗಾಗಲೇ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒತ್ತಾಯ ಮಾಡಿದ್ವಿ, ನಮ್ಮ ಫಿರ್ಯಾದಿಯನ್ನು ದಾಖಲು ಮಾಡಬೇಕು ಅಂತ ಹೇಳಿ. ಆದರೂ ಕೂಡ ಇಲ್ಲಿವರೆಗೆ ಯಾವುದೇ ರೀತಿಯಾದ ಸ್ಪಂದನೆ, ಸಕಾರಾತ್ಮಕ ಸ್ಪಂದನೆ ಇಲ್ಲ. ನಮ್ಮ ನ್ಯಾಯವಾದಿ ಸಂಘದ ಅಧ್ಯಕ್ಷರಿಗೆ ಇಲ್ಲಿವರೆಗೆ ಅವರು ಯಾವುದೇ ರೀತಿಯಿಂದ ಪೊಲೀಸ್ ಇಲಾಖೆ ವತಿಯಿಂದ ಯಾವುದೇ ಸ್ಪಂದನೆ ನೀಡುವುದಿಲ್ಲ. ಹಾಗಾಗಿ ಈ ರೀತಿ ಒಂದು ದೌರ್ಜನ್ಯ ಒಬ್ಬ ವಕೀಲ ಇರಲಿ, ಯಾರೋ ಸಾಮಾನ್ಯ ವ್ಯಕ್ತಿ ಇರಲಿ, ಅವ್ರು ತಮ್ಮ ಮನೆ ಮುಂದೆ ಕೊಟ್ಟಾಗ ಒಬ್ಬ ಪೊಲೀಸ್ ಇಲಾಖೆದವರು, ಒಬ್ಬ ಸಿಬ್ಬಂದಿ ಇರ್ಬೋದು, PSI ಇರ್ಬೋದು, ಬಂದ ಆ ರೀತಿ ಒಂದು ದೌರ್ಜನ್ಯ ಮತ್ತು ಹಲ್ಲೆ ಮಾಡೋದು ಅದು ಖಂಡನೀಯವಾದು ಮತ್ತು ತಪ್ಪು ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದರು. ಅದಕ್ಕೆ ಕೂಡಲೇ ನಾವು ಒತ್ತಾಯ ಮಾಡೋದಂದ್ರೆ FIR ದಾಖಲಿಸಬೇಕು. ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು. ಒಂದು ವೇಳೆ ಆ ರೀತಿ ಆ ಕ್ರಮ ಕೈಗೊಳ್ಳದೆ ಹೋದರೆ ಅವರು ಉಗ್ರ ರೀತಿ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ತಾರೆ. ತಾಲೂಕದಲ್ಲಿ ಯಾವುದೇ ರೀತಿಯ ಸಾರ್ವಜನಿಕ ಅನಾಹುತ ಆದರೂ ಕೂಡ ಅವರು ಪೊಲೀಸ್ ಇಲಾಖೆ ಹೊಣೆಗಾರ ಆಗ್ತಾರೋ ಆ ನಿಟ್ಟಿನಲ್ಲಿ ನಮಗೆ ಯಾವುದೇ ರೀತಿ FIR ಆಗಬೇಕು. ಆ ರೀತಿ ಕಾನೂನು ನಮಗೆ ಮರ್ಯಾದೆ ದೌರ್ಜನ್ಯಕ್ಕೆ, ಗುಂಡಾಗಿರಿಗೆ, ನಮ್ಮ ಕೋರಿಯವರು ಮಾನ್ಯ ಸಚಿವರು ಗ್ರಾಮದಲ್ಲಿ ಅವರ ಮನೆ ಮುಂದೆ ಕೂತಿರುವಾಗ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡಿದ್ರೆ ವಕೀಲಿದ್ರೆ ನಾವು ವಕೀಲಿದ್ರೆ ಕೋರ್ಟ್ನಲ್ಲಿ ಇರ್ಬೋದು, ನೀನು ಇದೆಲ್ಲ ವಕೀಲ ಅಂತ ಹೇಳ್ತಾರೆ. ಹಾಗಾಗುತ್ತಾ PSI ಬೇಯಕತ್ತಾನ, PSI ಬೇಯೋದು ಫಸ್ಟ್ವಾಗಿ ಆ ವಿಡಿಯೋದಾಗ ಐತಿ. ಆಮೇಲೆ ಹಿಂದೆ ಒಬ್ಬ ಪೊಲೀಸ್ ಮುಂದೆ ಕಂಡು ಬಂದಿದ್ದಾಗ ಹಿಂದೆ ಒಬ್ಬ ಪೊಲೀಸ್ ಒದಿತಾನ ನೋಡು. ಯಾಕೆ ಇಲ್ಲದ ಕ್ರೂರಿಗಳು ಪೊಲೀಸರಿಗೆ ಬೇಯೋ ಹಕ್ಕಿಲ್ಲ, ಸಾರ್ವಜನಿಕರಿಗೆ ಬೇಯುವಂಗಿಲ್ಲ, ಬಡಿವಂಗಿಲ್ಲ, ಹೊಡಿವಂಗಿಲ್ಲ. ಸೌಜನ್ಯ ರೀತಿಯಿಂದ ವರ್ತಿಸ್ಬೇಕಂತಂದ್ರೆ ಸುಪ್ರೀಂ ಕೋರ್ಟು, ಆಮೇಲೆ IG DGಗಳೆಲ್ಲ ಗೈಡ್ಲೈನ್ಸ್ಗಳದಾವ ಪೊಲಿಟಿಷನ್ದಾಗ ಹಾಕಿದ್ದಾರೆ. ಆದರೂ ಇವರು ವರ್ತನೆ ಏನಂದ್ರೆ ಗುಂಡಾ ವರ್ತನೆ. ಇವ್ರು ಯಾರು? ಪೊಲೀಸರಲ್ಲ, ಇವ್ರು ಗುಂಡಾಗಳಿದ್ದಾರೆ. ಇವ್ರು ಹಪ್ತ ವಸೂಲಿ ಮಾಡುವಂಥ ಗುಂಡಾಗಳು. ಇವರು ಇಲ್ಲಿಗೆಲ್ಲ ಆಕ್ಟಿವಿಟೀಸ್ ಮಾಡೋರಿಗೆಲ್ಲ ಪ್ರೋತ್ಸಾಹ ಮಾಡ್ತಾರೆ. ಇವರೆಲ್ಲ ಕಾನೂನು ಪಾಲಿಸುವಂಥ ಒಬ್ಬ ವಕೀಲಿಗ ಮನೆ ಮುಂದೆ ಅವನ ಕೂತಿರುವಾಗ, ಬಸ್ಡಿ ಮಗನ ನೀನು ವಕೀಲ ಇದ್ರೆ ನೀನು ಕೋರ್ಟ್ನಾಗ ಇರ್ಬೇಕು. ಈ ಅಂತ ಮಗ ಇರ್ಬೇಕು ಹೇಳೋಣ, ಈ ಅಂತ ಪೊಲೀಸ್ ಇರ್ಬೇಕು ಹೇಳೋಣ. ವಕೀಲ ಬಸ್ಡಿ ಮಗ ಅದಕ್ಕಾಗಿ ನಾವು ನಿನ್ನೆ ಮೂಲಕ ಕಂಪ್ಲೇಂಟ್ ಕೊಟ್ಟಿದ್ದೀವಿ.